ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೆನ್ನೆ ಅಂತೂ ಏನ್ ಗದ್ಲನೋ ಗದ್ಲ. AI ಸಮಿಟ್ನಾಗ ಪಾಪ ಅಂಗಿ ಬಿಚ್ಚಿ ಪ್ರತಿಭಟನೆ ಮಾಡ್ಲಿಕ್ಕೆ ಬಂದಂತಹ ಕಾಂಗ್ರೆಸ್ ಯುವ ನಾಯಕರಿಗೆ ಎಂಥ ಗತಿ ಬಂತ ಹೇಳಿ ನೋಡಿದ್ರಿ ನೀವ. ಆದ್ರ ರಾಹುಲ್ ಗಾಂಧಿ ತನ್ನ ಯುವ ನಾಯಕರ ಮ್ಯಾಲ ಎಂಥ ನಂಬಿಕೆ ಇಟ್ಕೊಂಡಿದ್ರು, ಅವ್ರನ್ನ ಏನಂತ ತಿಳ್ಕೊಂಡಿದ್ರು ಗೊತ್ತಾ ನಿಮಗ? कांग्रेस पार्टी के कार्यकर्ता से कहना चाहता हूं, देखो आप लोग बब्बर शेर हो, आपको किसी से नहीं डरना है। ಅಯ್ಯೋ ಪಾಪ, ಬಬ್ಬರ್ ಶೇರ್ ಅಂತ ಯಾರಿಗೂ ಅಂಜಬಾರ್ದಂತ. ಆಹಾ, ಬಬ್ಬರ್ ಶೇರ್ಗಳು ತಲ್ಯಾಗ ಗೊಬ್ಬರ ಇಟ್ಕೊಂಡು ಬಂದ್ರ ಹಿಂಗ ಗಬ್ಬು ನಾರುವಂಗ ಹೊಡೆದು 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 ಕಳಿಸ್ತಾರ. ಪಾಪ ಪಾಪ ಅಲ್ಲಿ ಬಿಡ್ರಿ, ಅವಾಗಿನ ಸುಮ್ನೆ ಪಾಪ ಅಲ್ಲಿಗತ್ತೀನಿ. ಇಂಥವ್ರಿಗೆ ಬಾಯಿ ಮಾತ್ನಾಗೂ ಪಾಪ ಅಂತ ಅನ್ಲೇಬಾರ್ದು. ಕಾಂಗ್ರೆಸ್ನವರು ವಿರೋಧ ಮಾಡೋದು, ಪ್ರತಿಭಟನೆ ಮಾಡೋದು, ಮೋದಿ ವಿರುದ್ಧ, ಬಿಜೆಪಿ ವಿರುದ್ಧ, ಇದೇನು ಹೊಸದಲ್ಲ ಬಿಡ್ರಿ, ಮಾಡ್ಕೊತ ಹೋಗ್ಲಿ. ಆದ್ರ ಅಲ್ಲಿ ನಡಿಲಿಕತ್ತಿದ್ ಏನು? ನಮ್ಮ ಭಾರತ, ನಮ್ಮ ದೇಶದ ಕಾರ್ಯಕ್ರಮ. ಇಂಥದ್ರಾಗ ಇಲ್ಲಿ ಬಂದು ಹಿಂಗ ಅಸಹ್ಯ ಮಾಡ್ಲಿಕ್ಕೆ ಹೋಗಿರೋದು ಇನ್ನ ಅಸಹ್ಯ ಆಯ್ತು. ಆದ್ರ ಅವ್ರಿಗೆ ಮಂದಿ ಸರಿಯಾಗಿ ಪಾಠ ಕಲ್ಸ್ಯಾರ ಬಿಡ್ರಿ. ಅಲ್ಲ, ಇವ್ರಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಯಾಕಿಷ್ಟು ಅಸಹನೆ, ಸಿಟ್ಟು ಅನ್ನೋದೇ ನನಗ ಅರ್ಥ ಆಗಾಕತ್ತಿಲ್ಲ ನೋಡ್ರಿ. ಬೇಕಾದ್ರ ರಾಹುಲ್ ಗಾಂಧಿ ಅವರು ಮಾತಾಡಿದ ಒಂದು ಹಳಿ ವಿಡಿಯೋ ವೈರಲ್ ಆಗ್ಲಿಕ್ಕತ್ತದ, ಕೇಳಬೇಕು ನೀವು. ಈ ಬುದ್ಧಿವಂತ ಮನುಷ್ಯ ಮಾತ ಹೇಳ್ತಾರ, ಕಡಿಕ್ ನೀವು ಗೆಲ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತಂದ್ರ ನೀವು ಹಾಕೊಂಡಿರೋ ಜಾಕೆಟ್, ಶೂಗಳನ್ನು ಚೇಂಜ್ ಮಾಡ್ಬೇಕಂತ. ಅಲ್ಲೇ ಸೊಲ್ಯೂಷನ್ ಐತೈತ್ಯ, ಅಲ್ಲಿಂದಲೇ ಗೆಲುವಿನ ದಾರಿ ಐತಂತ. ಓಹೋಹೋ, ಹಂಗಾದ್ರ ಅದನ್ನ ಚೇಂಜ್ ಮಾಡೋದ್ರಿಂದ ಏನಾಗ್ತೈತಿ ಅಂತ ಪ್ರಶ್ನೆ ಕೇಳ್ತಾರ ಪತ್ರಕರ್ತರು. ಪಾಪ ಅದಕ್ಕೆ ಉತ್ತರಾನೇ ಇಲ್ಲ. ಎಷ್ಟು ವಿಚಾರ ಮಾಡ್ತಾರ, ಎಷ್ಟೊತ್ತನ ವಿಚಾರ ಮಾಡಿದ್ರು ತಲೆಯಾಗ ಉತ್ತರಾನೇ ಹೊಳೆಯೋದಿಲ್ಲ. ಅಲ್ಲ, ನನಗ್ ಒಂದು ಡೌಟ್ ರೀಪ. ಈಗ ರಾಹುಲ್ ಗಾಂಧಿ ಅವರು ಈ ಬಟ್ಟಿ ಬಿಚ್ಚುವಂತ ಜಾಕೆಟ್ ಬಿಚ್ಚುವಂತ ಶ್ರೇಷ್ಠ ಯೋಚನೆಯಿಂದಾನೇ ಎಲ್ಲಿ ಇವರು ಯುವ ನಾಯಕರು ಇನ್ಸ್ಪೈರ್ ಆಗ್ಬಿಟ್ರೋ ಅದನ್ನ ತಗೊಂಡು ಅವ್ರ ಐಡಿಯಾನ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಹೋದ್ರೋ ಏನೋ, ಶಿಸ್ತು ಹೊಡ್ಸ್ಕೊಂಡು ಹೋದ್ರು ನೋಡ್ರಿ. ಆದ್ರೂ ಹ್ಯೂಮನ್ ಇಂಟೆಲಿಜೆನ್ಸ್ ಕೈ ಕೊಟ್ಟಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸೇ ಬೇಕಾಗ್ತದೆ. ಯಾರಿಗೆ ಹೆಚ್ಚು ಅವಶ್ಯಕತೆ ಐತಿ ಅಂತ ಹೇಳಿ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು ಕರೆಕ್ಟ್ ಆಗಿ ಹೇಳ್ಯಾರ ಬಿಡ್ರಿ. ಖರೆ ಅದ. ಮತ್ತ ಪಾಪ ಏನ್ ರಾಹುಲ್ ಗಾಂಧಿ ಅವ್ರಿಗೆ ಹ್ಯೂಮನ್ ಇಂಟೆಲಿಜೆನ್ಸ್ ಕಡಿಮೆ ಐತಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಕು. ಆದ್ರೂ ಪಾಪ ರಾಹುಲ್ ಗಾಂಧಿ ಅವ್ರ ಹಂಗೆಲ್ಲ ಇನ್ಸಲ್ಟ್ ಮಾಡಬಾರ್ದಂತೀನಿ ನಾನು. ಅವ್ರು ಎಷ್ಟು ಶಾಣೆ ಅದಾರಂತ ನಿಮಗ್ ಗೊತ್ತಿಲ್ಲ. ಇವತ್ತೇನೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿರೋಧ ಮಾಡ್ಲಿಕ್ಕತ್ತಾರ, ಆದ್ರ ಮುಂದೊಂದ್ ದಿನ ಇದೇ AI ಸಹಾಯದಿಂದ ಬಟಾಟೆಯಿಂದ ಬಂಗಾರ ತೆಗಿಬಹುದು, ಹೇಳಲಿಕ್ಕಾಗುದಿಲ್ರಿ. ಆದ್ರೂ ರಾಹುಲ್ ಗಾಂಧಿ ಅವರಿಗೆ ಮೊದಲೇ ಇದ್ರ ಬಗ್ಗೆ ಸುಳಿವು ಸಿಕ್ಕಿತ್ತಂತ ಅನಿಸ್ತದ ನನಗ. ತಮ್ಮ ಯುವ ನಾಯಕರೆಲ್ಲ ಹಿಂಗ ಒಂದಿನ ಹೊಡ್ಸ್ಕೊಂಡ್ ಬರ್ತಾರಂತ ಅವ್ರಿಗೆ ಅನ್ಸಿತ್ತು. ಯಾಕಂತ ಹೇಳ್ತೀನಿ ಕೇಳ್ರಿ. ಮೊನ್ನಷ್ಟೇ ರಾಹುಲ್ ಗಾಂಧಿ ಸಂಸತ್ನ್ಯಾಗ ಇದ್ರ ಬಗ್ಗೆ ಮಾತಾಡಿದ್ರು. ಕ್ಲೂ ಕೊಟ್ಟಿದ್ರ, ಅವ್ರು ಅರ್ಥ ಆಗೋರಿಗೆ ಅರ್ಥ ಆಗ್ಬೇಕಾಗಿತ್ತು. ಅದ್ರ ಬಗ್ಗೆ ಅವ್ರಿಗೆ ಸೂಚನೆ ಸಿಕ್ಕಿತ್ತು. ಕೇಳ್ರಿ ಬೇಕಾದ್ರ. ಈಗ ನಮ್ಮ ರಾಜ್ಯದ ವಿಷಯಕ್ಕೆ ಬರೋಣ. ಬಾಗಲಕೋಟದಾಗ ಶಿವಾಜಿ ಮೆರವಣಿಗೆ ಟೈಮ್ನಾಗ ಕಲ್ಲು ತೂರಾಟ ಆಯ್ತಲ್ಲ, ಅದರದಿನ್ನ ಗದ್ಲು ಎದ್ದೈತಿ ಬಿಡ್ರಿ. ಅಲ್ಲ, ಮಂದಿ ಏನ್ ಅಲ್ಲಿ ಕಲ್ಲು ಒಗ್ಯುದಂತ, ಚಪ್ಪಲಿ ಒಗ್ಯುದಂತ ಅಷ್ಟೇ ಅಲ್ಲ, ಅಲ್ಲಿ ಎಷ್ಟೋ ಅಂಗಡಿಗಳಿಗೆ ಕಿಡಿಗೇಡಿಗಳು ಬೆಂಕಿನೂ ಹಚ್ಚಾರ. ಇದರ ಬಗ್ಗೆ ಅಲ್ಲಿ ಬಾಗಲಕೋಟೆ SP ಸಿದ್ಧಾರ್ಥ ಗೋಯಲ್ ಅವ್ರ ಆ ಸ್ಥಳದಾಗಿದ್ರು. ಅಲ್ಲಿ ಹೋದಂತ ಮಾಜಿ ಶಾಸಕ ವೀರಣ್ಣ ಚರಂತಿಮಠ ಅವ್ರ ಬಹಳ ಸಿಟ್ಟಿಗೆ ಬಂದ್ರ. ಅಲ್ಲ, ಒಂದು ಸವಾಲ್ ಹಾಕಿದ್ರು ಬಹಳ ಕರೆಕ್ಟ್ ಅನಿಸ್ತಂಗ. ನಿಮಗ್ ಧೈರ್ಯ ಇತ್ತಂದ್ರ ಆ ಗುಂಪಿನ ಒಂದ್ 4 ಮಂದಿಗೆ ಹೊಡಿರ್ ನೋಡೋಣ ಅಂತ ಹೇಳಿ. ಹಿಂದೂ ಹುಡುಗರಿಗೆ ಬರುವುದು, ಲಾಠಿ ಹೊಡಿಯುದು, ಈ ರೋಡ್ ಯಾಕೆ ಬಂದ್ ಮಾಡ್ತೀರಿ? ಪಬ್ಲಿಕ್ ರೋಡ್ ತಾನೇ, ರೋಡ್ ಪಬ್ಲಿಕ್ ರೋಡ್ ತಾನೇ, ಯಾಕೆ ಬಂದ್ ಮಾಡ್ತೀರಿ? ಬಂದ್ ಯಾಕೆ ಏನು ಮಾಡಿ ನನಗೆ ಹೊಡೆದಾರೆ, ನನಗೆ ಎದಕ್ ಹೊಡೆದ್ರಿ?
ನನಗೆ ಎದ್ರ ಸಂಬಂಧ ನಿಮಗೆ ನಿಮ್ ಪೊಲೀಸರಿಗೆ ಧೈರ್ಯ ಇದ್ರೆ ಒಂದ್ 4 ಮಂದಿ ಹೊಡೆಯನ್ರಿ ಕಲ್ಯಾಣ ನರೇಂದ್ರ ಮೋದಿ ನರೇಂದ್ರ ಮೋದಿ ಗೌರ್ಮೆಂಟ್ ಐತೆ ಅನ್ನೋದು ನೆನಪಿಟ್ಕೊಂಡ್ರಿ ಅವ್ರಿಗೆ. ಕರೆಕ್ಟ್ ಐತಿ ಬಿಡ್ರಿ. ಅಲ್ಲ, ಪೊಲೀಸರು ಪಾಪ ಅವ್ರೇನೋ ಹೊಡಿಲಿಕ್ಕೆ ತಯಾರಾಗಬಹುದು, ಆದ್ರೆ ಗೃಹ ಮಂತ್ರಿಗಳ ಕಟ್ಟುನಿಟ್ಟಿನ ಆದೇಶ ಐತಲ್ರಪ್ಪ, ಅದನ್ನ ಮೀರಿ ಹೋಗ್ಲಿಕ್ಕೆ ಆಗ್ತೈತೆ ಅವರಿಗೆ. ಶಾಂತಿ ದೂತರು ಏನೇ ಗದ್ದಲ ಎಬ್ಸಿದ್ರು ಅದನ್ನ ಬಗೆಹರಿಸ್ಲಿಕ್ಕೆ ಪೀಸ್ ಮೀಟಿಂಗ್ ಮಾಡ್ಬೇಕಂತ. ಅಲ್ಲಿ 8 ಜನಕ್ಕೆ ಅರೆಸ್ಟ್ ಮಾಡಿದ್ದಾರೆ ಮತ್ತು ಅಲ್ಲಿ ಈಗ ಎಲ್ಲ ಕಂಟ್ರೋಲ್ನಲ್ಲಿದೆ. ಹೆಚ್ಚು ಫೋರ್ಸು ಕೂಡ ಹಾಕಿದ್ದೇವೆ. ಅವರು ಜನ 2 ಗುಂಪು, ಅವರು ಅರ್ಥ ಮಾಡ್ಕೋಬೇಕು. ಪೀಸ್ ಮೀಟಿಂಗ್ ಮಾಡಿ ಅಂತ ಕೂಡ ಹೇಳಿದ್ದೇನೆ. ಸರಿ ಹೋಯ್ತು ಬಿಡ್ರಿ, ಕರೆಕ್ಟ್ ಅದ ಬಿಡ್ರಿ. ಅವರು ಒಂದ್ ಕಡೆಯಿಂದ ಎಲ್ಲ ಪೀಸ್ ಮಾಡ್ಕೊಂಡು ಬರ್ಲಿ, ಇವ್ರು ಈ ಕಡೆಯಿಂದ ಪೀಸ್ ಮೀಟಿಂಗ್ ಮಾಡ್ಕೊಂತ ಕುಂದ್ರಲಿ, ಅಲ್ಲಿಗೆ ಸಮಸ್ಯೆ ಬಗೆಹರದಂಗಾಯ್ತು. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.